ಭಗವಂತ ಕೊಟ್ಟ ಶಾಕ್ಗೆ ಬದುಕೆ ಅಲ್ಲಾಡಿಬಿಟ್ಟು. ಕನಸಿನಲ್ಲಿ ಬಂದ ಸ್ಪಂದನ ವಿಜಯ್ ರಾಘವೇಂದ್ರಗೆ ಹೇಳಿದ್ದೇನು? ಚಿನ್ನ ನೀನೇ ಕರೆಕ್ಟ್, ಚಿನ್ನಾರಿ ಮುತ್ತ ಭಾವುಕ. ದಿನವಿಲ್ಲ ಹಸಿವಿಲ್ಲ, ಸ್ಪಂದನ ಅಗಲಿಕೆಯ ನಂತರದ ಜೀವನದ ಬಗ್ಗೆ ನಟ ವಿಜಯ್ ರಾಘವೇಂದ್ರ ಅವರ ಭಾವುಕ ಮಾತುಗಳು, ಪತ್ನಿಯ ನೆನಪುಗಳು, ಕನಸುಗಳು ಮತ್ತು ಮುಂದಿನ ಬದುಕಿನ ಬಗ್ಗೆ ಅವರ ಅನಿಸಿಕೆಗಳು. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಸಾವನ್ನಪ್ಪಿ ಇದೀಗ 2 ವರ್ಷಗಳೇ ಕಳೆದು ಹೋಗಿದೆ. 2023 ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸ್ಪಂದನ ಅವರು ತಮ್ಮ ಸ್ನೇಹಿತರೊಡನೆ ಬ್ಯಾಂಕಾಕ್ಗೆ ಹೋಗಿದ್ದಾಗ ಅವರಿಗೆ ಹೃದಯ ಸ್ತಂಭನವಾಗಿ ನಿಧನರಾಗಿದ್ದರು. ಈ ಅಕಾಲಿಕ ಸಾವು ಎಲ್ಲರಿಗೂ ಸಹ ಆಘಾತವನ್ನು ಉಂಟು ಮಾಡಿತ್ತು. ಇದು ಭಾರಿ ಮಟ್ಟದಲ್ಲಿ ಸುದ್ದಿಯೂ ಸಹ ಆಗಿತ್ತು. ಪತ್ನಿಯನ್ನ ಕಳೆದುಕೊಂಡಿರುವಂತಹ ನಟ ವಿಜಯ್ ರಾಘವೇಂದ್ರ ಅವರು ಇಂದಿಗೂ ಸಹ ಪತ್ನಿಯ ನೆನಪುಗಳನ್ನು ಮೆಲುಕು ಹಾಕ್ತಾನೇ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ಜೊತೆಗಿನ ಸವಿ ನೆನಪುಗಳನ್ನು ಶೇರ್ ಮಾಡಿಕೊಳ್ತಾನೇ ಇದ್ದಾರೆ. ಇದೀಗ ಒಂದು ಪಾಡ್ಕಾಸ್ಟ್ನಲ್ಲಿ ವಿಜಯ್ ರಾಘವೇಂದ್ರ ಅಗಲಿದ ಪತ್ನಿಯ ಬಗ್ಗೆ ಮಾತನಾಡಿದ್ದಾರೆ. ಸ್ಪಂದನ ಕನಸಿನಲ್ಲಿ ಯಾವಾಗಲೂ ಸಹ ಬರ್ತಾನೆ ಇರ್ತಾಳೆ, ಅದೇ ನಗುಮುಖದಿಂದ ಅಲ್ಲಿಯೂ ಬರ್ತಾಳೆ. ಎಲ್ಲರಿಗೂ ಸಹ ಆಕೆ ಇಷ್ಟ ಆಗ್ತಿದ್ದದ್ದೇ ಆ ನಗುಮುಖದಿಂದ. ಅದೇ ರೀತಿ ಕನಸಿನಲ್ಲಿಯೂ ಸಹ ಬರ್ತಾನೆ ಇರ್ತಾಳೆ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ನನ್ನನ್ನು ಈ ರೀತಿ ತಯಾರಿ ಮಾಡಿದವಳೇ ಆಕೆ, ಹೀಗೆ ತಯಾರು ಮಾಡಿ ಬಿಟ್ಟೇ ಬಿಟ್ಲು, ಇದು ಜೀವನ, ಇದು ವಾಸ್ತವ ಅಂತ ಹೇಳ್ತಾ ಇದ್ಲು. ಈಗ ಅದನ್ನೆಲ್ಲ ನೆನಪಿಸಿಕೊಂಡಾಗ ಹೌದಲ್ವಾ ಅನಿಸುತ್ತೆ. ಚಿನ್ನ ನೀನೇ ಕರೆಕ್ಟ್ ಅನಿಸುತ್ತೆ. ಈಗ ಮನೆಯಲ್ಲಿ ಎಲ್ಲವೂ ಸಹ ಖಾಲಿಯಾಗಿದೆ ಅಂತ ಭಾವುಕರಾಗಿದ್ದಾರೆ. ಈ ಹಿಂದೆ ವಿಜಯ್ ರಾಘವೇಂದ್ರ ಅವರು ಆಗಿದ್ದಾಯ್ತು, ಜೀವನದಲ್ಲಿ ಮುಂದಕ್ಕೆ ಹೋಗು ಅನ್ನೋ ಒತ್ತಾಯ ಬರ್ತಾನೇ ಇದೆ ಅಂತಲೇ ತಮ್ಮ ಮತ್ತು ತಮ್ಮ ಪತ್ನಿ ಸ್ಪಂದನರ ಸಂಬಂಧದ ಕುರಿತು ಮಾತನಾಡಿದ್ದಾರೆ. ನಿಮ್ಮಂತಹ ಗಂಡನೇ ಇಲ್ಲ, ನೀವೊಬ್ಬ ಅದ್ಭುತವಾದಂತಹ ಗಂಡ ಅಂತ ನನ್ನನ್ನು ಹೊಗಳ್ತಾ ಇದ್ರು, ನೀವು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರು. ಅಸಲಿಗೆ ಅವೆಲ್ಲ ಸುಳ್ಳು. ನಾನು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಒಳ್ಳೆ ಗಂಡ ಅಲ್ಲ, ಬದಲಿಗೆ ಸ್ಪಂದನ ನನಗೆ ಒಂದು ಒಳ್ಳೆ ಪತ್ನಿ ಆಗಿದ್ಲು. ನನ್ನ ವಿಚಾರದಲ್ಲಿ ಅವಳು ಎಷ್ಟು ಕಾಂಪ್ರಮೈಸ್ ಆಗ್ತಿದ್ಲು ಅನ್ನೋ ಸತ್ಯ ನನಗೆ ಮಾತ್ರ ಗೊತ್ತು ಅಂತ ಅಗಲಿದ ಪತ್ನಿಯನ್ನು ನೆನಪು ಮಾಡಿಕೊಂಡು ಭಾವುಕರಾಗಿದ್ದಾರೆ. ಜೀವನದಲ್ಲಿ ಮೂವ್ ಆನ್ ಆಗುವಂಥ ಒತ್ತಾಯ ಮಾಡ್ತಾರೆ, ಆದರೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ನಮ್ಮದು ಮರೆತು ಹೋಗಿರುವಂತಹ ಸಂಬಂಧ ಅಲ್ಲ, ಬಿಟ್ಟು ಮುಂದಕ್ಕೆ ಹೋಗುವಂತಹ ಸಮಯ ಇದೂ ಅಲ್ಲ ಅಂತ ನಟ ವಿಜಯ್ ರಾಘವೇಂದ್ರ ಹೇಳಿದ್ದಾರೆ. ಜೀವನದಲ್ಲಿ ಏನು ಬಂದರೂ ಸಹ ಅದನ್ನು ನಾನು ಎದುರಿಸ್ತೇನೆ, ಜೀವನವನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರಶ್ನೆ ಮಾಡಿದ್ರೆ ಬೇಸರ, ಕಣ್ಣೀರು ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ಸಹ ನಾನು ಪ್ರಶ್ನೆ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೇನೆ. ಜೀವನದಲ್ಲಿ ಅಕ್ಸೆಪ್ಟೆನ್ಸ್ ಇರಬೇಕು, ಅದನ್ನು ನಾನು ಮಾಡಿಕೊಂಡಿದ್ದೇನೆ. ಜೀವನ ಕೊಡುವಂತಹ ಉತ್ತರ ಇದಾಗಿತ್ತು ಅಂತ ಹೇಳಿದ್ದಾರೆ. ಒಂದು ಕ್ಷಣಕ್ಕೆ ಒಂದು ಹೆಜ್ಜೆ ಅನ್ನುವಂತಹ ರೀತಿಯಲ್ಲಿ ಜೀವನ ನನ್ನದಾಗಿದೆ. ಬದುಕಿನಲ್ಲಿ ಹೀಗೆ ಆಗುತ್ತೆ ಅನ್ನೋದು ಯಾರಿಗೂ ಸಹ ತಿಳಿದಿರೋದಿಲ್ಲ. ಆದರೆ ಒಮ್ಮೊಮ್ಮೆ ದಿಢೀರನೆ ಆಗುವಂತಹ ಘಟನೆಗಳು ಮಾತ್ರ ಮನಸ್ಸನ್ನು ಎಷ್ಟು ಜರ್ಜರಿತರನ್ನಾಗಿ ಮಾಡ್ತದೆಯೋ ಅಷ್ಟೇ ಜೀವನವನ್ನು ಸಹ ಗಟ್ಟಿ ಮಾಡುತ್ತೆ. ನನ್ನ ಲೈಫ್ನಲ್ಲಿಯೂ ಸಹ ಹಾಗೆ ಆಗಿಬಿಟ್ಟಿದೆ. ಜೀವನ ಸರಿಯಾಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಂದೇ ಸಲಕ್ಕೆ ಭಗವಂತ ಶಾಕ್ ಕೊಟ್ಟು ಇಡೀ ನನ್ನ ಬದುಕನ್ನೇ ಅಲ್ಲಾಡಿಸ್ಬಿಟ್ಟ. ಆದರೆ ಆ ಸಮಯದಲ್ಲಿ ಮಾತ್ರ ನನ್ನ ಕುಟುಂಬ, ನನ್ನ ಸ್ನೇಹಿತರು, ಮೀಡಿಯಾಗಳು ಹಾಗೆ ಸಹೋದ್ಯೋಗಿಗಳು ನೀಡಿರುವಂತಹ ಧೈರ್ಯವನ್ನು ನಾನು ಯಾವತ್ತೂ ಮರೆಯೋಲ್ಲ ಅಂತ ನಟ ವಿಜಯ್ ರಾಘವೇಂದ್ರ ಅವರು ಹೇಳಿದ್ದಾರೆ.